GS ಪಾಟೀಲ್ರ ಮನೆತನ ಸಂಗನಗೌಡ ರುದ್ರಗೌಡ ಪಾಟೀಲ್ರ ಮನೆತನ ಅಂದರೆ ತಂದೆಯವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಖ್ಯಾತಿ ಹೊಂದಿರತಕ್ಕಂಥದ್ದು. ಅವರ ತಾಯಿ ಮಾತೃಶ್ರೀಗಳಾದ ಬಸಮ್ಮ ಪಾಟೀಲ್ರು ಬಹುಶಃ ಮಹಿಳಾ ಎಂಪವರ್ಮೆಂಟ್ಗೆ, ಮಹಿಳೆಯರನ್ನ ಸಂಘಟಿಸೋದಕ್ಕೆ, ಧಾರ್ಮಿಕ ಚಟುವಟಿಕೆಗಳಿಗೆ ವಿಶೇಷ ಬಲ ಕೊಡೋದಕ್ಕೆ ಆ ಭಾಗದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನಂತೂ ನೆನಪು ಮಾಡ್ಕೋತೀನಿ. ನಮ್ಮ ಜಿಲ್ಲೆಯಿಂದ ಬಂದವರು ತಾವು. ಗದಗ ಜಿಲ್ಲೆ ಹೆಸರಾಂತ ಜಿಲ್ಲೆ, ಐತಿಹಾಸಿಕವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರದೇಶ, ನಿಮ್ಮ ರೋಣ ಕ್ಷೇತ್ರ ಯಾವ ಮಟ್ಟಕ್ಕಿದೆ ಅಂದರೆ ಬಹುಶಃ ಬೆಂಗಳೂರಲ್ಲಿ ನಾವು ಹೇಳುವಾಗ ಭಾಳ ಮಂದಿಗೆ ಗೊತ್ತಿರೋದಿಲ್ಲ. ಅದು GS ಪಾಟೀಲ್ರ ಮನೆಯಿಂದ ಒಂದು 20 ಕಿಲೋಮೀಟರ್ನಾಗ ಎಂತೆಂಥ ನಾಯಕರುಗಳು ಕರ್ನಾಟಕವನ್ನು ಏಕೀಕರಣ ಮಾಡತಕ್ಕಂಥ ಬಹುದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಆಲೂರು ವೆಂಕಟರಾಯರು ಅವ್ರ ಕ್ಷೇತ್ರದ, ಕರ್ನಾಟಕಕ್ಕೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡೋದ್ರೊಳಗೆ ಅತಿ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂಥ ಅಂದಾನಪ್ಪ ದೊಡ್ಡಮೇಟಿಯವರು, ಅವರಿಗೆ ಭಾರಿ ಹತ್ತಿರದವರು, ಸಮೀಪದವರು ಹಾಗೂ ಸಂಬಂಧಿಗಳು. ಅದೇ ರೀತಿಯಾಗಿ KH ಪಾಟೀಲ್ರ ಜೊತೆಗೆ, ನನ್ನ ಪೂಜ್ಯ ತಂದೆ KH ಪಾಟೀಲ್ರ ಜೊತೆಗೆ ಅವರ ಮನೆತನ ವಿಶೇಷವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಸಂಬಂಧ ಸಂಪರ್ಕವನ್ನು ಹೊಂದಿತ್ತು. ನಾನು ಒಮ್ಮೊಮ್ಮೆ ನೆನಪು ಮಾಡಿಕೊಂಡಾಗ ಅಭಿಮಾನ ಅನಿಸ್ತದೆ. GS ಪಾಟೀಲ್ರ ಕ್ಷೇತ್ರ, ಅವರ ಸುತ್ತಮುತ್ತಲಿನ ಗ್ರಾಮಗಳು ಯಾರ್ಯಾರನ್ನು ಕೊಟ್ಟವು ರಾಷ್ಟ್ರಕ್ಕೆ, ನಮ್ಮ ಕನ್ನಡ ನಾಡಿಗೆ? ಚಾಮರ್ಸ್ನನ್ನು, ನೈಸೇನನ್ನು, ಶಾಸನಮಲ್ಲನನ್ನು, ಅವ್ರಿಗೆ ಸಮೀಪವಾಗಿರ್ತಕ್ಕಂಥ ಗದಗ ಜಿಲ್ಲೆ ಕುಮಾರವ್ಯಾಸನನ್ನು, ಇವರೆಲ್ಲರನ್ನ ಆ ಕ್ಷೇತ್ರ ನೀಡಿದೆ. ಆ ನೆಲದಿಂದ GS ಪಾಟೀಲರು ಇವತ್ತು ಈ ಎತ್ತರಕ್ಕೆ ಕರ್ನಾಟಕದ ಈ ವ್ಯವಸ್ಥೆಯೊಳಗೆ ಅತ್ಯುನ್ನತ ಸ್ಥಾನದಲ್ಲಿ ಬಂದಿದ್ದಾರೆ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಸಂಗೀತದೊಳಗೆ ಯಾರ ರತ್ನ ಇದ್ರೆ, ಭಾರತ ರತ್ನ ಇದ್ರೆ ಒಬ್ಬನೇ ಒಬ್ಬ GT ದೇವೇಗೌಡ್ರ ಭೈರತಿಯವರ, ಒಬ್ಬನೇ ಒಬ್ಬ ಪಂಡಿತ್ ಭೀಮಸೇನ್ ಜೋಶಿ. ಅವರು ಜನ್ಮ ತಾಳಿದ್ದು ಅವ್ರ ಮನೆ ಹತ್ರನ. ನಿಮಗೆ ಬಹಳ ಸಂತೋಷ ಆಗುತ್ತೆ. ಅವರಂತೂ ಅಭಿಮಾನದಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಗಿರಡಿ ಗೋವಿಂದರಾಜರಿರಲಿ, ಚನ್ವೀರ್ ಕಣಿವೆ ಅವರು ಇರಲಿ, ಸೋಮಶೇಖರ್ ಇಮ್ರಾಪುರ್ ಇರಲಿ, ಇವರೆಲ್ಲ ಆ ನೆಲದಿಂದ ಬಂದವರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತೀನಿ. ಇವರ ರಾಜಕಾರಣ ಇವತ್ತೆಲ್ಲ ನಾವೆಲ್ಲ ಏನು ನೋಡ್ತಾ ಇದ್ದೀವಿ, ಬರೇ ರಾಜಕಾರಣ ಮಾತ್ರ ನೋಡ್ತೀವಿ. ಇವ್ರ ಮನೆತನ ಏನು ಮಾಡಿದೆ ಅನ್ನೋದು ನೋಡ್ಬೇಕಾದ್ರೆ ಇವರ ತಂದೆಯವರು ಸಂಗನಗೌಡರು ಶಾಲೆ ಕಟ್ಟಿಸಿದ್ದನ್ನು ನೋಡಬೇಕು. ಅವರ ಊರ ಪ್ರಾಥಮಿಕ ಶಾಲೆ ಬಹುಶಃ ಅದಕ್ಕೆ ಕಂಪೇರ್ ಮಾಡ್ತಕ್ಕಂಥ ಇನ್ನೊಂದು ಶಾಲಾ ಕಟ್ಟಡ ಇದೆ ಅಂತ ಅನಿಸೋದಿಲ್ಲ.